ಇಲ್ಲ, ಯಾವ್ದು ಸಿಗ್ತಿಲ್ಲ. ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಗಾಡಿ ಹಚ್ಚಕ್ ಜಾಗನೇ ಇಲ್ಲ. ನಮಗೂ ಡ್ರೆಸ್ ಬೇಕು. ಚಾನಲ್ ಇವತ್ತು ನಮ್ ಜೊತೆ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಯಾರು ತೋರ್ಸ್ಲಾ? ತೋರಿಸಿ. ಶ್ರುತಿ ಅಕ್ಕ. ನೋಡಿ ಗೈಸ್, ಇವರು ನಮ್ಮ ಅಕ್ಕ ಹೊಸದಾಗಿ ಲಾಗ್ ಅಲ್ಲಿ ಕಾಣಿಸ್ಕೊಂತ ಇದ್ದಾರೆ ಇವತ್ತು. ಸೊ ಶರಣ್ ಇಸ್ ಹಿಯರ್. ಹೆಲೋ. ಫುಲ್ಲು ಟ್ರಾಫಿಕ್. ಎಲ್ಲ ಹಾಳಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಎಲ್ಲ ಸೀರಿಯಸ್ ಆಗಿ ಹುಡುಕ್ತಾವ್ರೆ. ಇದು ಬಟ್ಟೆ ಶಾಪಿಂಗ್ ಅಂದ್ರೆ ಮುಗೀತಷ್ಟೇ. ನಾವು ಹಾಯ್ ಮಾಡಿದ್ರೆ ಕೇಳಿಸ್ತಿಲ್ಲ. ಇಲ್ಲ, ಯಾವ್ದು ಸಿಗ್ತಿಲ್ಲ. ಏನ್ ತಗೋತಿದ್ರ? ಏನಿದು? ನೀವೇನ್ ತಗೋತಿದ್ರ ಶ್ರುತಿ ಅವ್ರೆ? ಶಾಲ್ಮಗ ಮಾರ್ಟನ್ನ ಕಿತ್ತಾಕ್ತಾರೆ. ನಂಗೂ ಬೇಕು. ನನ್ಗೂ ಡ್ರೆಸ್ ಬೇಕು. ನನ್ಗೆಲ್ಲ ನಾನ್ ದಪ್ಪಾಗಿದ್ದೀನಿ, ಇವಾಗ ಡ್ರೆಸ್ ಇಲ್ಲ. ನನ್ ಡ್ರೆಸ್ ಬೇಕು. ನಿನಗೆ ಬೇಕಂತೆ ಫ್ರೆಂಡ್ಸ್. ನೋಡಿ, ಅರ್ಚನಾ ನಂಗೂ ಡ್ರೆಸ್ ಬೇಕು, ನನ್ಗೂ ಕೊಡ್ಸಿ. ಬರೇ ನೀವೇ ತಗೋತಿರಲ್ಲ, ನಮ್ಗೂ ಕೊಡ್ಸಿ. ನಾವು ಪಾಪಚ್ಚಿ ಮರಿ ಅಲ್ವಾ? ಆಕ್ಚುಲಿ ನಮ್ ಕೊಡ್ಸಕ್ಕೆ ನೋವು ಅಂತಿದ್ದಾರೆ. ಏನ್ ಹುಡುಕ್ತಿದ್ರ? ಯಾವ ಟೈಪ್ ಡ್ರೆಸ್? ಏನಾಯ್ತು? ಇವರಿಗೆ ಬ್ಲಾಗ್ ಅಲ್ಲಿ ಬರೋದು ಇಷ್ಟ ಇಲ್ವಂತೆ. ಇಷ್ಟ ಆಯ್ತು ಫ್ರೆಂಡ್ಸ್. ನೋಡಿ, ಇವತ್ತು ಮತ್ತೆ ನಮ್ಮ ಪಾಕೆಟ್ಗೆ ಕತ್ರಿ ಫ್ರೈ ಮಾಡ್ತಾವ್ರೆ. ಎಲ್ಲಿಗೆ ಹೋಗೋಣ ನೆಕ್ಸ್ಟ್? ಸ್ಟುಡಿಯೋ ಹೋಗೋಣ. ವಿಶಾಲ್ ಮೆಗಾ ಮಾರ್ಟ್ದಾಗ ಏನು ಸಿಗ್ಲಿಲ್ಲ ಫ್ರೆಂಡ್ಸ್. ನಾವು ಸ್ಟುಡಿಯೋಗೆ ಹೋಗ್ತಾ ಇದೀವಿ. ನೋಡಿ, ಇಷ್ಟೊಂದು ತಗೊಂಡವ್ರೆ. ಬೇಜಾರಾಯ್ತಾ? ಎಲ್ಲಿ ಬಂದನು? ತಲೆ ನೋವ್ತಿದೆ. ಯಾಕೆ? ವಿಡಿಯೋಗೆ ಬಂದ್ರೆ ತಲೆ ನೋವು ಎಲ್ಲ ಸುಮ್ನೆ. ತಗೋರಿ. ಎಷ್ಟು ಇಷ್ಟ ಆಗತ್ತ ಅಷ್ಟು. ಇಷ್ಟು ಸುತ್ತದೆ ಒಂದು ಕೆಲಸ. ನಮ್ಗೆ ಎಲ್ಲಿ ಹೋಗ್ತಾರೋ ಯಾವ್ದು ಇಷ್ಟ ಆಯ್ತು ಅನ್ಸುತ್ತೆ. ನೋಡಿ, ಸುತ್ತದೆ ಒಂದು ಎಕ್ಸ್ಟ್ರಾ ಕೆಲಸ ನಮ್ಗೆ. ನೈಸ್. ನೋಡಿ ಕಲೆಕ್ಷನ್ಸ್. ಸಕ್ಕತ್ತಾಗಿ ಮಾಡ್ತಿದ್ದೆ ಕಾಣ. ಹಸ್ಬೆಂಡಿಗಂತೂ ಏನು ಇಷ್ಟ ಆಗಲ್ಲ ತಗೊಳಕ್ಕೆ. ಪಾಪ ನಮ್ಮ ಅಕ್ಕ ಅವಾಗಿಂದ ಸರ್ಚ್ ಮಾಡ್ತಿದ್ರೆ ಬಟ್ಟೆ ಎಲ್ಲ ಸಿಗ್ತಾ ಇಲ್ಲ ಅವ್ರಿಗೆ. ಶಾಪಿಂಗ್ ಮುಗೀತು. ಝೂಡಿಯೋ ಶಾಪಿಂಗ್ ನಮಗೇನು ತಗೊಂಡಿಲ್ಲ. ಏನ್ ತಗೊಂಡ್ರಿ ಡ್ರೆಸ್? ಮತ್ತೆ ಒಂದ್ ಶರ್ಟ್. ಏನ್ ಗೊತ್ತಾ, ನಾನೇ ತಗೊಂಡಿಲ್ಲ. ಝೂಡಿಯೋಗ್ ಬಂದ್ರೆ ಹುಡ್ಕೋ ಟಿ ಶರ್ಟ್ ತಗೊಂಡಿದ್ದೀನಿ ಅಷ್ಟೇ. ನಾನು ಡೈಲಿ ವೇರು
ಫಸ್ಟ್ ಟೈಮ್ ಸ್ಟುಡಿಯೋಗೆ ಬಂದ್ರು ನಾನು ಏನು ತಗೊಂತ ಇಲ್ಲ ಡ್ರೆಸ್. ಆ ಡ್ರೆಸ್ಸಿಗೆ ಎಷ್ಟು ಬೇಜಾರಾಗಿದೆ ಇವಾಗ. ಡ್ರೆಸ್ಗೆ ತುಂಬಾ ಬೇಜಾರಾಗಿದೆ. ಶರಣ್ ಬರ್ತಾ ಇದಾರೆ ಹಿಂದೆಗಡೆ, ಬಿಲ್ ಮಾಡಿಸ್ತಾ ಇದಾರೆ. ಇನ್ನ ಲೆಟ್ಸ್ ಗೋ. ಹಾಯ್, ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೆನ್ನೆ ಮನೆಗೆ ಹೋಗೋದು ಸಿಕ್ಕಾಪಟ್ಟೆ ಲೇಟ್ ಆಯ್ತು, ಟಯರ್ಡ್ ಆಗಿತ್ತು. ಸೊ ಹೋಗ್ಬಿಟ್ಟು ಮಾಡ್ಕೊಂಡ್ಬಿಟ್ವಿ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಶರಣ್ ಇಲ್ಲ. ಆಕ್ಚುಲಿ ಅವ್ರು ಆಮೇಲೆ ಜಾಯಿನ್ ಆಗ್ತಾರೆ ಬಂದ್ಬಿಟ್ಟು. ನನ್ನ ಮೈದು ಇದ್ದಾರೆ. ಹಾಯ್ ಹೇಳಿ. ಶರಣ್ ನೆಕ್ಸ್ಟ್ ಜಾಯಿನ್ ಆಗ್ತಾರೆ 12 o'clockಗೆ. ಇವಾಗ ಟೈಮ್ ಬಂದು ಎಷ್ಟು 10 ಆಗಿದೆ, 10:20. ನೆಕ್ಸ್ಟ್ ಬಂದು ಜಾಯಿನ್ ಆಗ್ತಾರೆ. ಲೆಟ್ಸ್ ಗೋ. ನಿಂತು ವೇಟ್ ಮಾಡ್ತಾ ಇದ್ದಾರೆ ಪಾಪ ನಮಗೋಸ್ಕರ. ಯೋಗಿ ಇಲ್ಲಿ ಇರ್ತಿದ್ದಾರೆ ನೋಡಿ ಶರಣ್. ಪಾಪ ಅನ್ಸುತ್ತೆ ನೋಡಿದ್ರೆ. ನೋಡಿ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಗಾಡಿ ಹಚ್ಚಕ್ ಜಾಗನೇ ಇಲ್ಲ. ಹಾಯ್ ಹಾಯ್. ನಮ್ಮ ಹುಡ್ಗನ ನೋಡಿದ್ರೆ ಬೇಜಾರಾಗುತ್ತೆ ಪಾಪ. ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನೋಡಿ. ಪಾಪ ನನಗೋಸ್ಕರ ಕಾಯ್ದು ಕಾಯ್ದು ಸುಸ್ತಾಗ್ಬಿಟ್ಟಿದ್ದಾರೆ. ಹುಡ್ಗಿರ್ದಂದ್ರೆ ಹಂಗೆ ಅಲ್ವಾ. ತುಂಬಾ ಲೇಟ್ ಆಯ್ತು, ಹಶು ಆಗ್ತಿದೆ. ಮಾಡೋಕ್ಕಾಗಲ್ಲ. ಸ್ಟಿಚ್ ಚೆನ್ನಾಗಿ ಸ್ಟಿಚ್ ಮಾಡಿಸ್ಬೇಕಲ್ಲ. ಬರ್ಡೇ ಬಟ್ಟೆನ ಚೆನ್ನಾಗಿ ಸ್ಟಿಚ್ ಮಾಡಿಸ್ಬೇಕು ತಾನೆ. ನಿಮ್ಗೆ ಸ್ಟಿಚ್ ಮಾಡ್ಸೋದಿರುತ್ತೆ, ನಮ್ಗೆ ನಿಮಗೂ ಇನ್ನ ಕೊಡ್ತೀನಿ ನೆಕ್ಸ್ಟ್ ವೀಕು. ಮತ್ತೆ ಚೆನ್ನಾಗಿರೋ ಡ್ರೆಸ್ ಕೇಳ್ತೀರಾ? ಅಷ್ಟೇ. ಹಶು ಆಗ್ತಿದೆ. ಏನ್ ತಗೊಂಡಿದ್ದೀರಾ? ಆರ್ಸಿಬಿ ಜರ್ಸಿ. ಯಾಕೆ ಇವಾಗ? ನಿನ್ನೆ ಮ್ಯಾಚ್ ನೋಡಪ್ಪ ಅವನಂತ. ನನಗೆ ಬಟ್ಟೆ ಕೊಡ್ಸಿ. ಇವಾಗ್ಲೇ ಆಯ್ತಲ್ಲ ಮತ್ತೆ ನಿಂದೆ. ಬಟ್ಟೆ ಕೊಡ್ಸಿ ನನಗೆ. ಯಾವ ತರ ಬೇಕು? ಬಟ್ಟೆ ಕೊಡ್ಸ್ತೀರಾ ಕೊಡ್ಸಲ್ಲ? ಕೊಡ್ಸೋಣ. ಯಾವ ತರ ಬೇಕು? ನೀವು ವಿಜಯನಗರ ಸ್ಟ್ರೀಟ್ ಶಾಪಿಂಗ್ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಈಗ ಇವತ್ತಾಗಲ್ಲ, ಇವಾಗ ಮಾಡೋಣ. ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಬರ ನೋಡಿ. ಇವಾಗ ಶರಣ್ ಟನ್ ಗಾಡಿ ಓಡಿಸೋದು. ಗಾಡಿ ತಗೊಂಡಿದ್ದಾರೆ, ಆದ್ರೆ ಒಬ್ರು ಇಷ್ಟನೇ ಪಡಲ್ಲ ಗಾಡಿ ಓಡ್ಸಕ್ಕೆ. ನೀವ್ ಹೇಳ್ಬೇಕು ಯಾಕಂತ. ನೀವು ಪಕ್ಕ ಅರ್ಥ ಆಗತ್ತೆ ಇದು ವಿಷಯ ಯಾಕಂತ. ಹೌದು ಹೌದು, ಡೆಫಿನೆಟ್ಲಿ. ಕೆಲಸ ಮುಗೀತು ಗೈಸ್, ಕೆಲಸ ಮುಗೀತು. ಸೊ ಬ್ಯಾಕ್ ಟು ಹೋಮ್. ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. 1 hour ತೋರಿಸ್ತಾ ಇದೆ. ಮತ್ತೆ ಏನ್ ಸಮಾಚಾರ ನೀವೇ ಹೇಳ್ಬೇಕು. ಏನು ಅವ್ರಿಗೆ ಗೊತ್ತಿಲ್ಲ, ನಾನು ಊಟ ಮಾಡ್ತಿರ್ಬೇಕು. ಅದೇ ಇಷ್ಟ ಕಟಿಂಗ್, ಬಿಯರ್ಡ್, ಟ್ರಿಮ್ ಎಲ್ಲ ಮಾಡ್ಕೊಂಡ್ ಬಂದಿರೋದು ಯಾಕೆ? ಈಗ ಸ್ಕೂಲ್ ಗೆಟ್ ಟುಗೆದರ್ ಐತಿ, ನಿಮ್ ಕ್ರಶ್ ಆ ಕ್ರಶ್ ಈ ಕ್ರಶ್ ಬಂದಿರ್ತಾರ ಅಂತ ಹೇಳಲ್ಲ. ಕ್ರಶ್ ಗೊತ್ತಿಲ್ಲ, ಪೇಶಿ ಗೊತ್ತಿಲ್ಲ, ಎಲ್ಲ ಗೊತ್ತೈತಿ ನನಗ. ನಿಜವಾಗ್ಲೂ ಅದಕ್ಕೆ ಇಷ್ಟು ಜೋರ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿರಿ, ಟ್ರಿಮ್ ಮಾಡ್ಸ್ಕೊಂಡ್ ಬಂದಿರಿ. ಗೊತ್ತಿರ್ಬೇಕು ಸ್ಕೂಲ್ ಕ್ರಶ್. ಬಂದ್ಬಿಡು. ಏನ್ರಿ ಹೇಳೋದು? ಇಲ್ಲ ನಿಜವಾಗ್ಲೂ ಯಾರು ಇಲ್ಲ, ಗೊತ್ತೈತೆ ಹೇಳು. ಅದಕ್ಕೆ ನಾನು ಇಷ್ಟು ಜೋರ್ ಕಟಿಂಗ್ ಟ್ರಿಮ್ ಇಲ್ಲ ಅಂದ್ರೆ ನೀವ್ಯಾಕೆ ಮಾಡ್ಸ್ಕೊಳತ್ತೀರಿ? ಕಟಿಂಗ್ ಜೋರ್ ಐತೆ. ನನಗೆ ಗೊತ್ತು ನೀವು ಚಂದ ಇಲ್ಲ ಅಂತೇಳಿ. ನೀವು ಜಗಳ ಮಾಡೋದೆಲ್ಲ ನೋಡತ್ತಾರ ಎಲ್ಲಾರು. ನಾನು ವಿಡಿಯೋ ಮಾಡತ್ತೇನ್ರಲ್ಲಿ. ಯಾಕೆ ಹಿಂಗ್ ಮಾಡಿದ್ರಿ? ಯಾಕೆ ಯಾಕೆ ಯಾಕೆ? ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಮೊನ್ನೆ RCB ಅವ್ರು ಗೆದ್ರಲ್ಲ, ವ್ಯೂ ಎಷ್ಟು ಚೆನ್ನಾಗಿದ್ದಾವೆ. ಬ್ಯಾಂಗ್ಳೂರ್ ಇದು ಕಬ್ಬನ್ ಪಾರ್ಕ್ ಸೈಡ್ ಅನ್ಸುತ್ತೆ. ಚೆನ್ನಾಗಿದೆ ವ್ಯೂ. ಕಬ್ಬನ್ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಿದ್ದಾರೆ. ಇದೊಂಥರ ಇವ್ರು ನೋಡಿ, ಪಾಪ ಕಿಪ್ಪರಿ ಹುಡ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಕಬ್ಬನ್ ಪಾರ್ಕ್. ಬರೀ ಡವ್ ಹೇಳುದು. ಸೊ ಬ್ಯಾಕ್ ಟು ಹೋಮ್. ಕೆಲಸ ಮುಗಿಸ್ಕೊಂಡು ಬಂದ್ವಿ ಗೈಸ್. ಶಾಪಿಂಗು ಮುಗೀತು, ಮದುವೆ ಶಾಪಿಂಗು, ನಮ್ಮ ಆ್ಯನಿವರ್ಸರಿ ಶಾಪಿಂಗು, ಸ್ವಲ್ಪ ಜ್ಯುವೆಲ್ಸ್ ಪರ್ಚೇಸ್ ಮಾಡ್ಬೇಕು ಇನ್ನೂ ಇದೆ ಸ್ವಲ್ಪ. ಮುಗೀತು ಎಲ್ಲ, ಮನೆಗೆ ಬಂದ್ವಿ. ಸೊ
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ನಮ್ಮ ಹಸ್ಬೆಂಡ್ ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಪ್ಲೀಸ್. ನಮ್ಮ ಹಸ್ಬೆಂಡ್ ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಅವ್ರದ್ದು ಗೆಟ್ ಟುಗೆದರ್ ಪಾರ್ಟಿ ಇದೆ ಅಂತೆ. ಸೊ ಕಳ್ಸ್ಕೊಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು